ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ಶನಿ ದೇವರ ಈ ಒಂದು ನಕ್ಷತ್ರ ಸಂಚಾರ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಇವಾಗ ನಿಮಗೆ ಕಷ್ಟ ಆಗ್ಬೋದು. ಕಷ್ಟ ಅಂದರೆ ಎಷ್ಟು ದಿವಸ, ಎಷ್ಟು ಟೈಮ್, ಎಷ್ಟು ತಿಂಗಳು ಅಂತ ನೋಡೋದಾದ್ರೆ ಅಕ್ಟೋಬರ್ 9 ತನಕ. ಹೌದು, ಇವಾಗ ಆಗಸ್ಟ್ 20ರಿಂದ ಇದು ಸ್ಟಾರ್ಟ್ ಆಗಿದೆ ಈ ಒಂದು ಸಂಚಾರ. ಇವಾಗ ಮಧ್ಯಮ ಭಾಗದಲ್ಲಿ ಅಂದರೆ ಸ್ಟಾರ್ಟ್ ಆಗಿ ಇನ್ನೊಂದು 2ನೇ ಸುತ್ತಿನಲ್ಲಿ ಆಗ್ತಾ ಉಂಟು. ಇದು ನೋಡಿ, ಇವಾಗ ನಿಮಗೆ ತುಂಬ ಸಮಸ್ಯೆ ಆಗ್ತಾ ಇರ್ಬೋದು. ಅಥವಾ ಒಂದು ಈ ರಾಶಿಯವರಿಗೆ, ಮೇಯ್ನ್ ಆಗಿ ಇಲ್ಲಿ 3 ರಾಶಿಯವರಿಗೆ ತುಂಬ ಸಮಸ್ಯೆ, ನೋವು, ಕಷ್ಟ, ಅಥವಾ ಸಡನ್ ಆಗಿ ತುಂಬ ಟೆನ್ಷನು, ಒತ್ತಡ ಅನುಭವಿಸ್ತಾ ಇರ್ಬೋದು. ಅಥವಾ ಎಲ್ಲಿಂದ್ರೂ ನಿಮಗೆ ಇಷ್ಟ ತನಕ ಸಮಸ್ಯೆ ಇರಲಿಲ್ಲ, ಸಡನ್ ಆಗಿ ಸಮಸ್ಯೆ ಆಗ್ತಾ ಇರ್ಬೋದು. ಫ್ಯಾಮಿಲಿ ಲೈಫಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು. ಹಣ ಕೈಯಲ್ಲಿ ನಿಲ್ಲದೇ ಇರಬಹುದು. ಟೆನ್ಷನ್, ಕಿರಿಕಿರಿ. ಲವ್ ಲೈಫಲ್ಲಿ ಕೂಡ ಹಾಗೆಯೇ, ಪರ್ಸ್ನಲ್ ಲೈಫಲ್ಲಿ ಕೂಡ ಹಾಗೇನೆ. ಏನಾದರೂ ವ್ಯಾಪಾರ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಕಾಂಪಿಟೇಟಿವ್ ಆಗಿ ಯಾರಾದರೂ ಬಂದಿರ್ಬೋದು. ನೋಡಿ, ಈ 3 ನೋಡಿ, ಶನಿದೇವರಂದರೆ ಒಂದು ನ್ಯಾಯ ಇರ್ಬೋದು, ಧರ್ಮ ಇರ್ಬೋದು, ಕರ್ಮ ಇರ್ಬೋದು, ಶಿಸ್ತು ಇರ್ಬೋದು, ಅದಕ್ಕೆ ಹೆಸರುವಾಸಿ. ಸೊ ನಾವು ಏನು ಮಾಡ್ತೇವೆ, ಕರ್ಮ ಅಂದರೆ ಗುಡ್ ಕರ್ಮಾಸ್. ಸೊ ಅದು ನೋಡಿ ಅವರು ನಮಗೆ ಫಲ ನೀಡ್ತಾರೆ ಶನಿದೇವರು. ಸೊ ಹಾಗಾಗಿ ಇವಾಗ ಈ ಒಂದು ರೇವತಿ ನಕ್ಷತ್ರದ ಒಂದು ಸಂಚಾರ ಅನ್ನೋದು ಶನಿ ಗ್ರಹದಲ್ಲಿ ಆಗ್ತಾ ಉಂಟು. ಹಾಗಾಗಿ ಇಲ್ಲಿ ಮೇಯ್ನ್ ಆಗಿ ಮೀನರಾಶಿಯವರಿಗೆ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗ್ಬೋದು. ಅಥವಾ ಎಲ್ಲಿಂದ್ರೂ ಅವರ ಬಗ್ಗೆ ಗ್ಯಾಸಿಪ್ಗಳು ಬರ್ಬೋದು. ಇಲ್ಲ ಸಲ್ಲದ ಬೇಡದ ಮಾತುಗಳು ಅವರಿಗೆ ಯಾರಾದರೂ ಹೇಳ್ಬೋದು. ಸ್ಥಳದಲ್ಲೂ ಹಾಗೇನೆ, ಮನೆಯಲ್ಲೂ ಹಾಗೇನೆ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ನಂಬಿ ಕಣ್ಮುಚ್ಚಿ ಯಾವುದೇ ಒಂದು ಹಣವನ್ನು ಹೂಡಿಕೆ ಮಾಡುವುದಿರ್ಬೋದು, ಅಥವಾ ಸಾಲವಾಗಿ ಕೊಡುವುದು ಇರ್ಬೋದು. ಸೊ ಇದೆಲ್ಲವನ್ನು ತಪ್ಪಿಸಿ, ಏನಕ್ಕಂದ್ರೆ ಇಲ್ಲಿ ಶನಿದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಮತ್ತೆ ಯಾರೇ ಏನು ಹೇಳಿ ನೀವು ಸೈಲೆಂಟ್ ಇದ್ಬಿಡಿ. ನಾನು ಹಂಗಲ್ಲ, ಹಿಂಗೆ, ಅದು ಇದು ಅಂತ ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ಸಮಸ್ಯೆ ಜಾಸ್ತಿ ಆಗುತ್ತೆ. ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರ ನೋಡಿ, ಅಕ್ಟೋಬರ್ 9 ತನಕ ಅಷ್ಟು ದಿವಸ ನೀವು ತಾಳ್ಮೆಯಿಂದ ಇರಿ. ಅಷ್ಟು ಟೈಮ್ ಮತ್ತೆ ಎಲ್ಲನೂ ಬದಲಾಗ್ತಾ ಹೋಗುತ್ತೆ. ನಿಮ್ಗೆ ಏನು ಬೇಕು ನಿಮ್ಮ ಜೀವನದಲ್ಲಿ ಎಲ್ಲವೂ ಡಬಲ್ ಸಿಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಸೊ ಇವಾಗ ಯಾರೇ ಏನೇ ಹೇಳಿ, ಸೊ ಅದನ್ನು ಕಿವಿಗೆ ಹಾಕೊಳ್ಬೇಡಿ, ಸೈಲೆಂಟ್ ಆಗಿರಿ ಮೀನರಾಶಿಯವರು. ಹಾಗೆಯೇ ಮುಂದಿನದ್ದು ನೋಡೋದಾದ್ರೆ ಮೇಷರಾಶಿ. ಹೌದು, ಮೇಷರಾಶಿಯವರು ಫೈರ್ ಸೈನ್. ಸೊ ಇವರು ಏನಂದ್ರೆ ಸಡನ್ ಆಗಿ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾರೆ. ಸೊ ಕೆಲಸಗಳೆಲ್ಲ ಪೂರ್ಣ ಆಗುತ್ತೆ, ಆದರೆ ಒಂದು ಕೋಪದಲ್ಲಿ ನಿರ್ಧಾರ ತಗೊಳ್ಳೋದು, ಅಥವಾ ಯಾರೋ ಏನೋ ಹೇಳಿದ್ರು ನನ್ನ ತಾಕತ್ ನಾನು ತೋರಿಸ್ತೇನೆ ಅಂತ ದುಡುಕಿ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಳೋದು, ಅಥವಾ ಹಣಕಾಸಿನ ವ್ಯವಹಾರ ಮಾಡೋದು ಈ ಸಮಯದಲ್ಲಿ ಬೇಡ. ಆದಷ್ಟು ಹಣವನ್ನು ಉಳಿಸಿ, ಆದಷ್ಟು ಒಂದು ಆಲೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಏನಕ್ಕಂದ್ರೆ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ ನೋಡಿ, ಸಾತಿ ಕೂಡ ಉಂಟು. ಹಾಗೆಯೇ ಇಲ್ಲಿ ಶನಿದೇವರು ನಿಮ್ಮನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಆದಷ್ಟು ನೀವು ತಾಳ್ಮೆಯಿಂದ ಇರಬೇಕು. ದುಡುಕಿ ಯಾರದ್ದೇ ಮನಸ್ಸಿಗೆ ನೋವು ಕೊಡುವುದಿರ್ಬೋದು, ಮನೆಯಲ್ಲಿ ಇರ್ಬೋದು, ವ್ಯವಹಾರ ಮಾಡುವ ಸ್ಥಳದಲ್ಲಿ ಇರ್ಬೋದು, ಪ್ರೇಮಿಗಳ ಮಧ್ಯೆ ಇರ್ಬೋದು, ಫ್ರೆಂಡ್ಸ್ ಮಧ್ಯೆ ಇರ್ಬೋದು, ಪಾರ್ಟ್ನರ್ ಮಧ್ಯೆ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ಸ್. ಸೊ ಇದೆಲ್ಲ ಬೇಡ, ಸ್ವಲ್ಪ ಅವಾಯ್ಡ್ ಮಾಡಿ ಅಕ್ಟೋಬರ್ 9 ತನಕ ಅಂತ ಹೇಳ್ತೀನಿ. ಹಾಗೆಯೇ 3ನೇಯದ್ದು ನೋಡೋದಾದರೆ ಕೊನೆಯದಾಗಿ ಕುಂಭರಾಶಿ. ಇವರಿಗೆ ಉತ್ತಮವಾದಂಥ ಅವಕಾಶಗಳು ಬರುತ್ತೆ. ಬಟ್ ಏನಂದರೆ ನೀವೆಷ್ಟು ಕೆಲಸ ಮಾಡ್ತೀರಾ ಅಷ್ಟು ಫಲ ಸಿಗುತ್ತೆ. ಬಟ್ ಇಲ್ಲಿ ನೀವು ಉದಾಸೀನವಾಗಿ ಅಥವಾ ಎಲ್ಲೋ ಒಂದು ಮನಸ್ಸು ಇಟ್ಕೊಂಡು ಕೆಲಸ ಮಾಡಿದರೆ ಆಗಲ್ಲ. ಸೊ ಹಾಗಾಗಿ ನೋಡಿ, ಒಳ್ಳೆಯ ಟೈಮ್ ಬರುತ್ತೆ ನಿಮಗೆ. ಮೇಷ ಇರ್ಬೋದು, ಕುಂಭ ಇರ್ಬೋದು, ಮೀನ ಇರ್ಬೋದು. ಬಟ್ ಇವಾಗ ನಿಮಗೆ ತುಂಬ ಕಷ್ಟ ಆಗ್ತಾ ಉಂಟು. ಕಟ್ಟಿ ಹಾಕಿದಂತಹ ಪರಿಸ್ಥಿತಿ, ಒತ್ತಡ. ಇದು ಹೌದಾ ಅಲ್ವಾ ಅಂತ ನೀವು ಹೇಳಬೇಕು ನನಗೆ. ಯಾರೆಲ್ಲ ಮೇಷ, ಕುಂಭ, ಮೀನ ರಾಶಿಯಲ್ಲಿದ್ದೀರಾ, ಸಮಸ್ಯೆಗಳಾಗ್ತಾ ಉಂಟು ನೋಡಿ, ಸ್ವಲ್ಪ ತಾಳ್ಮೆಯಿಂದೇರಿ. ಸೊ ಅಕ್ಟೋಬರ್ 9 ತನಕ ಮತ್ತೆ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ. ಮತ್ತೆ ನೀವೇ ಕಿಂಗ್ ಕ್ವೀನ್, ಗೊತ್ತಾಯ್ತಾ? ನಿಮ್ಗೆ ಹೆಂಗೆ ಬೇಕು ಹಾಗೆ ನಿಮ್ಮ ಲೈಫು ಎಲ್ಲವೂ ಸಿಗುತ್ತೆ. ಹಣ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ಬಿಸ್ನೆಸ್ನಲ್ಲಿ ಪ್ರಾಫಿಟ್ ಇರ್ಬೋದು, ಅಥವಾ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು ವೈವಾಹಿಕ ಜೀವನದಲ್ಲಿ, ಅಥವಾ ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ, ಅಥವಾ ಕೆಲಸ ಸಿಗ್ತಾ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಸೊ ಎಂಥದ್ದೇ ಒಂದು ಸಮಸ್ಯೆ ಇದ್ರೂ ಕ್ಲಿಯರ್ ಆಗ್ತಾ ಬರುತ್ತೆ.